ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನೋಡಿ, ಜೀವನದಲ್ಲಿ ಕೆಲವೊಂದಿಷ್ಟು ಸ್ವಭಾವದ ವ್ಯಕ್ತಿಗಳನ್ನ ನಾವು ನಮ್ಮ ಜೀವನದಲ್ಲಿ ಪ್ರೀತಿನೇ ಕೊಡಬಾರ್ದು. ಸೊ ಅಂತ ವ್ಯಕ್ತಿಗಳನ್ನ ದೂರ ಮಾಡ್ಬೇಕಾಗತ್ತೆ. ಹಾಗಿದ್ಮೇಲೆ ಯಾವ ಸ್ವಭಾವದ ವ್ಯಕ್ತಿಗಳು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಕೊನೆ ತನಕ ನೋಡಿದ್ರೆ ನಿಮ್ಗೆ ಈ ಸ್ವಭಾವಗಳು ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಪಾಯಿಂಟ್ ನೋಡೋಣ. ಏನ್ ಗೊತ್ತಾ, ನಿಮ್ಮ ಭಾವನೆಗಳನ್ನ ಸಾಯಿಸುವಂತ ವ್ಯಕ್ತಿಗಳು. ನೋಡಿ, ಕೆಲವು ವ್ಯಕ್ತಿಗಳು ಕೆಲವು ಲೈಫ್ ಅಲ್ಲಿ ಬಂದಿರ್ತಾರೆ, ಬಟ್ ಸ್ಟಿಲ್ ಅವ್ರು ಅದರಲ್ಲೇ ಏನು ಒದ್ದಾಡ್ತಾ ಇರ್ತಾರೆ. ಅಥವಾ ಇನ್ ಕೆಲವರು ಪ್ರಾಕ್ಟಿಕಲ್ ಆಗಿ ನೋಡಿರ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ಲೈಕ್ ಅವಾಯ್ಡ್ ಮಾಡಕ್ ಆಗ್ತಿರಲ್ಲ. ಭಾವನೆಗಳನ್ನ ಸಾಯಿಸೋದು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ರಾಕ್ಷಸತ್ವ ಗುಣ ಇರುವಂತ ವ್ಯಕ್ತಿಗಳಂತ ಹೇಳ್ಬಹುದು. ಅದು ಲೇಡೀಸು ಇರ್ತಾರೆ, ಜೆಂಟ್ಸು ಇರ್ತಾರೆ. ಭಾವನೆಗೆ ಬಿಲ್ಕುಲ್ ಭಾವನೆ ಅಂತಾನೆ ಗೊತ್ತಿಲ್ಲ ಅವರಿಗೆ. ರಾಕ್ಷಸತನ ಹೆಂಗೆ ಅಂತ ಹೇಳಿದ್ರೆ ಅವ್ರ ಮೇಲೆ ರೇಗಾಡೋದು, ಲೈಕ್ ಅವ್ರ ಮೇಲೆ ಎವ್ರಿ ಟೈಮ್ ಕಣ್ಣೀರ್ ಹಾಕ್ಸೋದು, ಎವ್ರಿ ಟೈಮ್ ಮನುಷ್ಯತ್ವನೇ ಇಲ್ಲದೆ ಬಿಹೇವ್ ಮಾಡುವಂತದ ವ್ಯಕ್ತಿಗಳಿಗೆ ನಾವು ಭಾವನೆಗಳನ್ನ ಸಾಯಿಸೋದು ಅಂತ ಹೇಳ್ತೀವಿ. ಅಂದ್ರೆ ಭಾವನೆಗಳ ಬಗ್ಗೆ ಚೂರು ಕೇಳಲ್ಲ, ಅಲ್ಲಿ ಸರಿಪಡಿಸ್ಕೊಳಕ್ ಟ್ರೈ ಮಾಡಲ್ಲ, ಸರಿ ಹೋಗ್ಬೇಕನ್ನೋ ಮೆಂಟಾಲಿಟಿನಲ್ಲಿ ಇರಲ್ಲ. ಆಲ್ವೇಸ್ ಅವರೇ ಕರೆಕ್ಟ್, ಅವ್ರದೇ ಜಗಳ, ಆಲ್ಮೋಸ್ಟ್ ಅವರೇ ಕಣ್ಣೀರ್ ಹಾಕ್ಸುವಂತ ಒಂದು ವ್ಯಕ್ತಿತ್ವ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನ್ ಗೊತ್ತಾ, ನಿಮ್ಮ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗುವಂತ ವ್ಯಕ್ತಿಗಳು ಅಂತ ಹೇಳ್ತೀವಿ. ಆಸ್ ಲೈಕ್ ವಿರುದ್ಧ ದಿಕ್ಕು ಅಂತ ಹೇಳಿದ್ರೆ, ಈಗ ನೀವು ನಿಮ್ಮ ಲೈಫ್ ಅಲ್ಲಿ ಹೀಗಿರ್ಬೇಕು ಅಂತ ಒಂದು ಬೌಂಡ್ರಿ ಹಾಕೊಳ್ತೀರಿ, ಅಥವಾ ಹಿಂಗೆ ಬದುಕಬೇಕು, ಹಿಂಗ್ ಹೋಗ್ಬೇಕು, ರುಟೀನ್ಸ್ ಹಿಂಗ್ ಇರ್ಬೇಕು ಅಂತ ಅನ್ಕೊಳ್ತೀರಿ. ಬಟ್ ನಿಮ್ ಜೊತೆಗೆ ಬರುವಂತ ವ್ಯಕ್ತಿಗಳದ್ದು ವಿರುದ್ಧವಾಗಿರ್ತಕ್ಕಂಥ ದಿಕ್ಕಿರುತ್ತೆ. ನೀವೇನು ರುಟೀನ್ಸ್ ಹಾಕೊಂಡು ಬದುಕ್ಬೇಕು, ಹಿಂಗಿರ್ಬೇಕು, ಈ ಡ್ರೆಸ್ ಗಳು ಹಾಕ್ಬೇಕು, ಈ ತರ ಊಟ ಮಾಡ್ಬೇಕು, ಈ ತರ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು, ಹಿಂಗೆ ಬದುಕ್ಬೇಕಂತ ಏನ್ ಅನ್ಕೊಳ್ತೀರಿ, ಡೆಡ್ ಅಪೋಸಿಟ್ ಅಲ್ಲಿ ಅವ್ರು ಇರ್ತಾರೆ. ಸೊ ಆ ತರದ ವ್ಯಕ್ತಿಗಳಲ್ಲಿ ನೀವು ಡಿಸ್ಕಷನ್ ಮಾಡಿದಾಗ ನಿಮಗೆ ಆಕ್ಚುಲಿ ನೋಡಕ್ ಚೆನ್ನಾಗಿರ್ಬೋದು ವ್ಯಕ್ತಿ, ಬಟ್ ವಿಚಾರಧಾರೆಗಳು ಕಂಪ್ಲೀಟ್ ಉಲ್ಟಾ ಇರ್ಬೇಕಾದ್ರೆ ನಿಮ್ಗವ್ರಿಗೂ ಮ್ಯಾಚ್ ಆಗಲ್ಲ. ಈ ತರದ ವ್ಯಕ್ತಿಗಳನ್ನ ಪ್ರೀತಿ ಕೊಟ್ಟಾಗ ನೀವು ನಿಮ್ಮ ಜೀವನನೇ ನೀವು ಸರ್ವನಾಶ ಮಾಡ್ಕೊಳ್ತೀರಾ. ಈಗ ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇನೆ. ಕೆಲವು ವ್ಯಕ್ತಿಗಳಿಗೆ ನಾನ್ ವೆಜ್ ಕಂಡ್ರೆ ಇಷ್ಟ ಇಲ್ಲ, ಅದ್ರ ಸ್ಮೆಲ್ ಕಂಡ್ರು ಇಷ್ಟ ಇಲ್ಲ, ಅಂಡ್ ಲೈಕ್ ನಾನ್ ವೆಜ್ ಅನ್ನೋ ಪದನೇ ಇಷ್ಟ ಇಲ್ಲ. ಅಂತವ್ರೊಟ್ಟಿಗೆ ನೀವೇನಾದ್ರೂ ಮ್ಯಾರೇಜ್ ಅಂತ ಆದ್ರಿ, ಅಥವಾ ಅಂತವ್ರೊಟ್ಟಿಗೆ ನೀವೇನಾದ್ರೂ ಒಂದು ಫ್ರೆಂಡ್ಶಿಪ್, ಒಂದು ರಿಲೇಶನ್ಶಿಪ್ ಇದ್ರೆ ಅದು ಅವರಿಗೆ ಇರಿಟೇಟ್ ಆಗ್ತಿರುತ್ತೆ. ನಿಮಗೆ ಅದು ಬೇಕು ಅನ್ನಿಸ್ತಾ ಇರುತ್ತೆ, ಅದು ಅವ್ರಿಗೆ ಇರಿಟೇಟ್ ಆಗ್ತಿರುತ್ತೆ. ಅವಾಗ ಏನಾಗುತ್ತೆ, ಅವಾಗ ಜಗಳ ಆಗುವಂತ. ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಈ ತರ ಸುಮಾರು ವಿಚಾರಗಳಲ್ಲಿ ಆ ಒಂದು ವಿರುದ್ಧ ದಿಕ್ಕಿನಲ್ಲಿ ಇಡ್ಬೇಕಾದ್ರೆ ನೀವು ಅಂತವ್ರಿಗೆ ಪ್ರೀತಿ ಕೊಟ್ಬಿಟ್ಟಾಗ ಅಥವಾ ಪ್ರೀತಿನಲ್ಲಿ ಇದ್ದಾಗ ಜಗಳ ಆಗುವಂತ ಸಾಧ್ಯತೆಗಳು 100% ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಉತ್ಸಾಹ ಮತ್ತೆ ಕನಸು ಇಲ್ದಿರ್ತಕ್ಕಂಥ ವ್ಯಕ್ತಿಗಳು. ಲೈಫ್ ಅನ್ನು ನೋಡಿ, ಪ್ರತಿ ಕಷ್ಟದಲ್ಲೂ ಕೂಡ ಒಂದು ಪ್ರಾಬ್ಲಮ್ ಬರುತ್ತೆ, ಡೆಫಿನೆಟ್ಲಿ ಅದಕ್ಕೆ ಪರಿಹಾರನೂ ಇರುತ್ತೆ. ಬಟ್ ಲೈಫ್ ಅಲ್ಲಿ ಉತ್ಸಾಹ ಕಳ್ಕೋಬಾರ್ದು. ಏನೇ ಕಷ್ಟ ಬಂದ್ರು ಕೂಡ ಒಂದ್ ಆಕ್ಟಿವ್ನೆಸ್ ಅಲ್ಲಿ ಇರಬೇಕು, ಉತ್ಸುಕತೆ ಇರಬೇಕು. ಎಲ್ಲಿ ಉತ್ಸಾಹ ಇರುತ್ತೆ ಅಲ್ಲೊಂದು ಉತ್ಸವ ನಡೆಯುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಪ್ರತಿ ಏನ್ ಮಾಡ್ಬೇಕಾದ್ರೂ, ಹೆಂಗಿರ್ಬೇಕಾದ್ರೂ ಎವ್ರಿ ಡೇ ಶುಡ್ ಲೈಕ್ ಫೀಲ್ ಮಾಡ್ಬೇಕು, ಹ್ಯಾಪಿ ಫೀಲ್ ಅಲ್ಲೇ ಇರಬೇಕು. ಏನಾದ್ರು ಒಂದ್ ಪ್ರಯತ್ನ ಪಡ್ತಿರ್ಬೇಕು, ಆಕ್ಟಿವ್ ಇರಬೇಕು. ಲೈಫ್ ನ ಬೋರಿಂಗ್ ಆಗಿ ಕಳಿಬಾರ್ದು. ಇದಕ್ಕೆ ಉತ್ಸಾಹ ಅಂತ ಹೇಳ್ತೀವಿ. ನೆಕ್ಸ್ಟ್, ಡ್ರೀಮ್ ಇಲ್ದೇ ಇರ್ತಕ್ಕಂಥ ಎಷ್ಟೋ ಜನಗಳಲ್ಲಿ ಡ್ರೀಮೇ ಇಲ್ಲ. ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಯಾವ ತರ ಲೈಫ್ ಲೀಡ್ ಮಾಡಿ, ಯಾವ್ದು ಡ್ರೀಮ್ಸ್ ಇಲ್ಲದೆ ಬದುಕ್ತಾರೆ. ಸೊ ಅಂತವ್ರಿಗೂ ಪ್ರೀತಿ ಕೊಡ್ಬೇಡಿ. ಅಂತವರ ಸ್ವಭಾವದಿಂದ ನೀವು ದೂರ ಅಂತ ವ್ಯಕ್ತಿಗಳ ಸ್ವಭಾವದಿಂದ ದೂರ ಇದ್ರೆ ಒಳ್ಳೇದು. ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ, ದುಡ್ಡಿಗೆ ಪ್ರಾಮುಖ್ಯತೆ ಕೊಡುವಂತ ವ್ಯಕ್ತಿಗಳು. ಆಲ್ವೇಸ್ ದೇ ಓನ್ಲಿ ಫೋಕಸ್ಡ್ ಮನಿ. ಬರೀ ಅವ್ರಿಗೆ ದುಡ್ಡು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಇನ್ನೊಬ್ರು ಖುಷಿ ಗೊತ್ತಿಲ್ಲ, ಇನ್ನೊಬ್ರು ಒಂದು ಲೈಕ್ ಪ್ರೀತಿ ಗೊತ್ತಿಲ್ಲ, ಭಾವನೆಗಳು ಗೊತ್ತಿಲ್ಲ, ಖುಷಿಯಾಗಿರ್ಬೇಕು ಅನ್ನೋದಿಲ್ಲ. ದುಡ್ಡಿತ್ತು ಅಂತ ಹೇಳಿದ್ರೆ ಅದೇ ಪ್ರಪಂಚ. ಆ ತರದ್ದು ಕೆಟಗರಿ ಜನ ಇರ್ತಾರೆ. ಸೊ ಈ 4 ಸ್ವಭಾವದ ವ್ಯಕ್ತಿಗಳನ್ನ ದಯವಿಟ್ಟು ಪ್ರೀತಿ ಕೊಡಕ್ ಹೋಗ್ಬೇಡಿ. ಅಂತ ವ್ಯಕ್ತಿಗಳಿಂದ ದೂರ ಇದ್ರೆ ನೆಮ್ಮದಿಯಾಗಿರ್ತೀರಾ. ಇಂಥ ವ್ಯಕ್ತಿಗಳೊಟ್ಟಿಗೆ ನೀವು ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಜೊತೆಗಿರೋದ್ಕಿಂತ ನೀವು ಒಬ್ಬಂಟಿಯಾಗಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತೀರಾ. ಯಾಕಂದ್ರೆ ಆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಎವ್ರಿಡೇ ನರ್ಕಾನೆ ನಿಮ್ಗೆ. ಓಕೆ, ಸೊ ಇಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಪ್ರೀತಿನ ಕೊಡಬೇಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟಾಪಿಕ್ ಏನ್ ಅನಿಸ್ತು ಅಂಡ್ ಕಂಟೆಂಟ್ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಒಂದಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ. ರೀಚ್ ಮಾಡಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.